ಇನ್ನು ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ದರ ಏರಿಕೆ ಮಾಡಿ ಬೆಂಗಳೂರಿಗರ ಕೋಪಕ್ಕೆ ಗುರಿಯಾಗಿತ್ತು ಬಿಎಂಆರ್ಸಿಎಲ್. ಈಗ ದರ ಪರಿಷ್ಕರಣೆಗೆ ಮುಂದಾಗಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಮಾಡೋದಿಲ್ಲ ಅಂತ ಹೇಳಿ ಎಂಡಿ ಸಾಹೇಬರು ಹೇಳಿದರು. ಸ್ಟೇಜ್ಗಳ ನಡುವೆ ಆಗಿರುವ ದರ ಹೆಚ್ಚಳ ಮಾತ್ರ ಪರಿಷ್ಕರಣೆ ಅಂತ ಹೇಳಿದ್ದಾರೆ. ಮೆಟ್ರೋ ಪ್ರಯಾಣ ದರ ಕನಿಷ್ಠ 10 ರೂಪಾಯಿ, ಗರಿಷ್ಠ 90 ರೂಪಾಯಿ ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ. ಈ ಕನಿಷ್ಠ ದರ ಗರಿಷ್ಠ ದರ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಆದರೆ ಸ್ಟೇಜ್ ಆಧಾರದಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ದರ ಇಳಿಕೆಯಾಗಿದೆ. ಎಷ್ಟರ ಪಟ್ಟು ಅಂತ ಹೇಳಿದ್ರೆ 45% 50% ಹೆಚ್ಚಳವಾಗಿರುವ ಕಡೆ ಇಳಿಕೆ ಆಗಿದೆ ಅಂತ ಹೇಳಿರುವಂಥದ್ದು. 60% ಹೆಚ್ಚಳವಾಗಿರುವ ಸ್ಲ್ಯಾಬ್ ಅನ್ನು ಕೂಡ ಮರ್ಚು ಮಾಡ್ತಾ ಇರುತ್ತೆ. ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ಕೂಡ ಜಾರಿ ಆಗಿರುವಂಥದ್ದು. ಒಂದು ಸಾಕಷ್ಟು ಕುತೂಹಲ, ಜೊತೆಗೆ ಒಂದಿಷ್ಟು ಆಕ್ರೋಶ. ಯಾಕೆ ಅಂತ ಹೇಳಿದ್ರೆ, ನೀವು ಹೈಕ್ ಮಾಡ್ತೀರಾ ಸರಿ, ಹೆಚ್ಚಳ ಮಾಡ್ತೀರಾ ಸರಿ, ಬಟ್ ಎಷ್ಟರ ಪಟ್ಟು ಹೆಚ್ಚಳ ಮಾಡ್ತೀರಾ? ಒಂದು ಕಡೆ 20 ರೂಪಾಯಿ ಇದ್ದದ್ದು 40 ರೂಪಾಯಿ ಆಗಿದೆ, 30 ರೂಪಾಯಿ ಇದ್ದದ್ದು 60 ರೂಪಾಯಿ ಆಗಿದೆ ಅಂತ ಹೇಳಿದ್ರೆ ಇದು 100% ಅಲ್ವಾ ಅಂತ ಹೇಳಿ ಸಾರ್ವಜನಿಕರು ಸ್ವತಃ ಬಿಎಂಆರ್ಸಿಎಲ್ ವಿರುದ್ಧ ಒಂದು ದೊಡ್ಡ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ರು. ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಇದರ ನಡುವೆ ನಿನ್ನೆ ಎಂಡಿ ಅವರು ಅಂದರೆ ಬಿಎಂಆರ್ಸಿಎಲ್ ಎಂಡಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸುದ್ದಿಗೋಷ್ಠಿಯ ಸಾರಾಂಶ ಇಷ್ಟೇ: ನಾವು ಕನಿಷ್ಠ ಅಂದರೆ 10 ರೂಪಾಯಿ, ಗರಿಷ್ಠ ಅಂದರೆ 90 ರೂಪಾಯಿ ಇದ್ದದ್ದು ಈ ರೇಟನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಜಾಸ್ತಿ ಎಲ್ಲಾಗಿದೆಯಲ್ವಾ ಅಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇದು ಅಶ್ವವೇಗ ನ್ಯೂಸ್ನ ಮೆಗಾ ಅಭಿಯಾನದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಸ್ಟೇಜ್ ಬೈ ಸ್ಟೇಜ್ ರೇಟ್ ಮರ್ಚ್ ಮಾಡಿದೆ ಬಿಎಂಆರ್ಸಿಎಲ್. ನಮ್ಮ ಮೆಟ್ರೋ ಪ್ರಯಾಣ ದರ ಕನಿಷ್ಠ 10 ರೂಪಾಯಿ ಇದೆ, ಗರಿಷ್ಠ 90 ರೂಪಾಯಿ ಇದೆ, ಅದು ಹಾಗೆ ಇರುತ್ತೆ. ಕನಿಷ್ಠ ಗರಿಷ್ಠ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಆದರೆ 90-100% ಜಂಪ್ ಆಗಿರೋದನ್ನು ಮಾತ್ರ ಕಡಿಮೆ ಮಾಡ್ತೀವಿ ಅಂತ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಇವತ್ತು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಒಂದಿಷ್ಟು ಗುಡ್ ನ್ಯೂಸ್. ನಿಮ್ಮ ಅಶ್ವವೇಗ ನ್ಯೂಸ್ ಮೆಗಾ ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿತ್ತು. ಈ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಮೆಗಾ ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿತ್ತು. ಅದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕರು ಕೂಡ ಅಶ್ವವೇಗದ ಈ ಅಭಿಯಾನಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಇವತ್ತು ಬಿಎಂಆರ್ಸಿಎಲ್ ಈಗ ದರ ಪರಿಷ್ಕರಣೆ ಮಾಡಿರುವಂಥದ್ದು. ದರ ಪರಿಷ್ಕರಣೆ ಮಾಡಿದೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲಿ ಡಬಲ್ ಆಗಿದೆ 100% 90% ಡಬಲ್ ಆಗಿದೆಯಲ್ವ ರೇಟು, ಅಲ್ಲಿ ಒಂದಿಷ್ಟು ಕಡಿಮೆ ಮಾಡಿರುವಂಥದ್ದು. ಹಾಗಾದರೆ ಎಲ್ಲಿ ಎಷ್ಟರ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ನೋಡೋದಾದರೆ, ಮುಖ್ಯವಾಗಿ ಈ ಹಿಂದೆ 20 ರೂಪಾಯಿ ಇದ್ದ ಕಡೆ 40 ರೂಪಾಯಿ ಆಗಿತ್ತು ದರ ಪರಿಷ್ಕರಣೆ ನಂತರ. ಈಗ ಈ 40 ರೂಪಾಯಿಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ಕಡಿಮೆ ಆಗಿರುವಂಥದ್ದು. ಹಾಗಾದರೆ ಸ್ಟೇಜ್ ದರ ನೋಡೋದಾದ್ರೆ ಮೆಜೆಸ್ಟಿಕ್ನಿಂದ ವಿಧಾನಸೌಧ 20 ರೂಪಾಯಿ ದರ 10 ರೂಪಾಯಿಗೆ ಇಳಿಕೆಯಾಗಿದೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ 70 ರೂಪಾಯಿ ಇದ್ದದ್ದು 60 ರೂಪಾಯಿಗೆ ಇಳಿಕೆಯಾಗಿದೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗೆ 70 ರೂಪಾಯಿ ಇತ್ತು, 60 ರೂಪಾಯಿ ಅಂದರೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂತ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತಿತ್ತು, ಈಗ 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಇದ್ದಂತಹ 70 ರೂಪಾಯಿ ದರ ಈಗ 60 ರೂಪಾಯಿಗೆ ಇಳಿಕೆಯಾಗಿದೆ. ಅಂದರೆ ಪ್ರತಿ ಸ್ಟೇಜ್ ಮೇಲೆ ಕೂಡ 10 ರೂಪಾಯಿ ಇಳಿಕೆ ಮಾಡಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಅಶ್ವವೇಗ ನ್ಯೂಸ್ ದೊಡ್ಡ ಕ್ಯಾಂಪೇನ್ ಅನ್ನ ಮಾಡಿತ್ತು, ದರ ಇಳಿಕೆ ಮಾಡಲೇಬೇಕು ಅಂತ ಹೇಳಿ. ಆ ಕ್ಯಾಂಪೇನ್ಗೆ ಸಾರ್ವಜನಿಕರು ಕೂಡ ಸ್ಪಂದಿಸಿದ್ರು. ಈಗ ಬಿಎಂಆರ್ಸಿಎಲ್ 10 ರೂಪಾಯಿ ಕಡಿಮೆ ಮಾಡಿದೆ ಪ್ರತಿ ಸ್ಟೇಜ್ಗೆ. ನೀವು ಕೂಡ ಗಮನಿಸ್ತಾ ಇರ್ಬೋದು, ಸ್ಟೇಜ್ ವೈಸ್ ಎಷ್ಟೆಷ್ಟಿತ್ತು, ಎಷ್ಟೆಷ್ಟು ಕಡಿಮೆಯಾಗಿದೆ ಅಂತ ಹೇಳಿ. ಮುಖ್ಯವಾಗಿ ಮೆಜೆಸ್ಟಿಕ್ನಿಂದ ಶುರುವಾಗಿರುವಂಥದ್ದು. ಮೆಜೆಸ್ಟಿಕ್ನಿಂದ ವಿಧಾನಸೌಧದವರೆಗೆ 20 ರೂಪಾಯಿ ಇತ್ತು, ಈಗ 10 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟ 70 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ರೇಷ್ಮೆ ಸಂಸ್ಥೆಗೆ 70 ರೂಪಾಯಿ ಇತ್ತು, 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ನಿಂದ ಬೈಯಪ್ಪನಹಳ್ಳಿಗೆ 60 ರೂಪಾಯಿ ಇತ್ತು, 50 ರೂಪಾಯಿ ಆಗಿದೆ. ಇದೇ ರೀತಿಯಾಗಿ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಇದ್ದಂತಹ 70 ರೂಪಾಯಿ ಈಗ 60 ರೂಪಾಯಿ ಆಗಿದೆ. 10 ರೂಪಾಯಿ ಕಡಿಮೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಮೆಟ್ರೋ ಪ್ರಯಾಣದ ದರ ಏರಿಕೆಯ ಬೆನ್ನಲ್ಲೇ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು. ಕಳೆದ 5 ದಿನಗಳಲ್ಲಿ 2 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ.
ದಿನನಿತ್ಯ ಕೂಡ ನೋಡೋದಾದ್ರೆ ಸರಾಸರಿಯಾಗಿ 40,000 ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. BMTC ಕಡೆ ಮುಖ ಮಾಡಿದ್ರು. ಅಂದ್ರೆ ದರ ಏರಿಕೆಯ ನಂತರ ಮೆಟ್ರೋಗೆ ಹೋಗ್ತಾ ಇದ್ದಂಥ ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗಿತ್ತು. ಈಗ ಮೆಟ್ರೋ ದರ ಕೂಡ ಕಡಿಮೆ ಆಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲಕ್ಷ್ಮಿ, ಮುಖ್ಯವಾಗಿ ಯಾವ್ಯಾವ ಸ್ಟೇಜಿಂದ ಎಷ್ಟೆಷ್ಟು ಕಡಿಮೆಯಾಗಿದೆ, ಜನರು ಏನು ಹೇಳ್ತಾ ಇದ್ದಾರೆ? ಏನು ಜನರಿಗೆ ಒಂದು ರೀತಿಯಲ್ಲಿ ಬೆಳ್ಳಂಬೆಳಗ್ಗೆ ಇವತ್ತು ಏನು ಜನರಿಗೆ ಪ್ರಯಾಣಿಕರಿಗೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿಯನ್ನು ನೀಡಿರುವಂತದ್ದು. ಒಂದು ಕಡೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದಾಗಿ ಎಲ್ಲ ಒಂದ್ ಕಡೆ BMRCL ಸಿಹಿ ಸುದ್ದಿ ನೀಡಿದೆ ಅಂತ ಹೇಳಿ ನಿಟ್ಟುಸಿರು ಬಿಡೋದಕ್ಕೆ ಜನರು ಮುಂದಾಗ್ತಾ ಇರೋದು. ಯಾಕಂದ್ರೆ ನಿನ್ನೆ BMRCL ಒಂದು ಮಹತ್ತರವಾದಂತಹ ಸಭೆಯನ್ನ ನಡೆಸಿತು. ಸಭೆಯ ಬಳಿಕ 30% ನಷ್ಟು ಎಲ್ಲೆಲ್ಲಿ ಅಂದ್ರೆ 100% ಎಲ್ಲೆಲ್ಲಿ ಹೆಚ್ಚಳವಾಗಿದೆ ಅಲ್ಲಲ್ಲಿ 30% ನಷ್ಟು ಕಡಿಮೆ ಮಾಡ್ತೀನಿ ಅಂತ BMRCL ಈಗಾಗಲೇ ಹೇಳಿತ್ತು. ಸೊ ನಿನ್ನೆ ಸಂಜೆ ಸಹ ಅದೇ ರೀತಿಯಾಗಿ ಸಭೆಯನ್ನ ಮಾಡಿ ಸಭೆಯ ಬಳಿಕ ಇವತ್ತಿನಿಂದ ಬೆಲೆ ಏನು ಪ್ರಯಾಣ ದರ ಪರಿಷ್ಕರಣೆಯನ್ನ ಮಾಡಿರುವಂತಹದ್ದು. ಸೊ ಬೆಳಗ್ಗೆಯಿಂದ ಈಗಾಗಲೇ ನಾವು ಮುಖ್ಯವಾಗಿ ನೋಡೋದು ಅಂತ ಮೆಜೆಸ್ಟಿಕ್ ನಿಂದ ಯಾವ ಭಾಗಗಳಿಗೆ ಜನರು ಓಡಾಡ್ತಾರೋ ಅಲ್ಲಲ್ಲಿ ಕೆಲವೊಂದು ಭಾಗಗಳಲ್ಲಿ ಮಾತ್ರ 100% ಏರಿಕೆ ಆದಲ್ಲಿ ಇಳಿಕೆಯಾಗಿರುವಂತದ್ದು. ಫಾರ್ ಎಕ್ಸಾಂಪಲ್ ಏನು ಮೆಜೆಸ್ಟಿಕ್ ಇಂದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗೆ ಈಗಾಗಲೇ ಮುಂಚಿತವಾಗಿ ದರ 20 ರೂಪಾಯಿ ಇತ್ತು. ಆದ್ರೆ ಯಾವಾಗ ಬೆಲೆ ಏರಿಕೆ ಆಯ್ತು ಅದಾದ ಬಳಿಕ 40 ರೂಪಾಯಿ ಆಗಿತ್ತು. ಇಂದು ಏನು ದರವನ್ನ ಪರಿಷ್ಕರಣೆ ಮಾಡಿದ ಬಳಿಕ 30 ರೂಪಾಯಿ ಆಗಿರುವಂತದ್ದು. ಅಂದ್ರೆ ರೂಪಾಯಿ ಇಳಿಕೆ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ನಾವು ನೋಡೋದಾದ್ರೆ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ 20 ರೂಪಾಯಿ ದರ ಆಗಿತ್ತು. ಅದಕ್ಕೆ 10 ರೂಪಾಯಿ ಇಳಿಕೆ ಆಗಿ ಸುಮಾರು ಅಂದ್ರೆ 10 ರೂಪಾಯಿ 10 ರೂಪಾಯಿ ಬೆಲೆ ಆಗಿರುವಂತದ್ದು. ಸೊ ಇದೇ ರೀತಿಯಾಗಿ ಏನು ಮೆಜೆಸ್ಟಿಕ್ ನಿಂದ ಯಾವ ಭಾಗಕ್ಕೆ ಜನರು ಓಡಾಡ್ತಾರೋ ಅಲ್ಲಿ ಎಲ್ಲಾ ಭಾಗಗಳಲ್ಲಿ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಈಗಾಗಲೇ 3% ಅಲ್ಲಿ ಈಗಾಗಲೇ ಇವತ್ತು 30% ಅಷ್ಟು ಕಡಿಮೆ ಮಾಡಿರುವಂತದ್ದು. ಆದ್ರೆ ಎಲ್ಲ ಒಟ್ಟಿಗೆ ಆದ್ರೂ ಸಹ ಜನಸಾಮಾನ್ಯರಿಗೆ ಇದು ಸಮಾಧಾನ ನೀಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೇ ಆದ್ರೂ ನಮಗೆ ಹೊಡೆತ ಬೀಳ್ತಾ ಇದೆ. 10 ರೂಪಾಯಿ ಏರಿಕೆ ಆದ್ರೂ ಹೊಡೆತ ಬೀಳ್ತಾ ಇದೆ, 20 ರೂಪಾಯಿ ಏರಿಕೆ ಆದ್ರೂ ಹೊಡೆತ ಬೀಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಯಾವಾಗ ಅಂದ್ರೆ 2017ರ ಬೆಲೆ ಏರಿಕೆ ಏನಿತ್ತು ಅದನ್ನ ತಗೊಂಬಂದ್ರೆ BMRCLಗೆ ಉತ್ತಮ ಆಗುತ್ತೆ ನಮಗೂ ಓಡಾಟಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಪ್ರಯಾಣ ನಡೆಸಿರುವಂತಹ ವಿದ್ಯಾರ್ಥಿಗಳ ಅನಿಸಿಕೆ ಆಗಿರುವಂತದ್ದು. ಸೊ ಮತ್ತೆ ಏನಾದ್ರೂ ಇವತ್ತಿನ ದರದ ಬಗ್ಗೆ ಏನಾದ್ರೂ ಮೀಟಿಂಗ್ ಮಾಡಿ ಮತ್ತೆ BMRCL ಏನಾದ್ರೂ ಕ್ರಮವನ್ನ ಕೈಗೊಳ್ಳುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಮಹೇಶ್, ಲಕ್ಷ್ಮಿ, ಮುಖ್ಯವಾಗಿ ಈಗ ನೋಡಿ, ವಿಧಾನಸೌಧದಿಂದ ಮೆಜೆಸ್ಟಿಕ್ಗೆ 20 ರೂಪಾಯಿ ಇತ್ತು, 10 ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ 50% ಕಡಿಮೆ ಆಗಿದೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಈಗ ಚಲ್ಲಘಟ್ಟವನ್ನು ನೋಡಿದ್ರೆ ನಿಮ್ಗೆ 60 ರೂಪಾಯಿ 70 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ. ಅಂದ್ರೆ 10% ಮಾತ್ರ ಕಡಿಮೆ ಆಗಿರುವಂಥದ್ದು. ಯಾವ ರೀತಿಯ ಲೆಕ್ಕಾಚಾರ ಇದು ಅಂತ? ಒಂದ್ ಕಡೆ 50% ಕಡಿಮೆ ಆಗುತ್ತೆ, ಮತ್ತೊಂದು ಕಡೆ 10% ಕಡಿಮೆ ಆಗಿರುವಂಥದ್ದು. ಯಾವ ರೀತಿ ಇದು? ಯಾಕಂತಂದ್ರೆ ಈಗಾಗಲೇ ಪ್ರಶ್ನೆ ಮೂಡಿರುವಂತದ್ದು ಏನು ಅಂತಂದ್ರೆ ಎಲ್ಲಾ ಕಡೆಗಳಲ್ಲೂ ಅಂದ್ರೆ ಎಲ್ಲಾ ಸ್ಟೇಜ್ಗಳ ರೀತಿಯಾಗಿ ಕೆಲವು ಕಡೆ 10% ಏರಿಕೆ ಆಗಿದೆ, ಇನ್ ಕೆಲವು ಕಡೆಗಳಲ್ಲಿ ನಮಗೆ 30% ಏರಿಕೆ ಆಗಿರೋದು ಕಂಡು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ BMRCL ಸ್ಯಾಂಡಲ್ ಸೋಪ್ 30% ಏರಿಕೆ ಕಂಡು ಬಂದ್ರೆ ಅಲ್ಲಿ 30% ಇಳಿಕೆ ಮಾಡಿರುವಂತದ್ದು. ಈಗ ವಿಧಾನಸೌಧ ಅಂದ್ರೆ ಮೆಜೆಸ್ಟಿಕ್ ಇಂದ ವಿಧಾನಸೌಧದಲ್ಲಿ 10% ಕಂಡು ಬಂದ್ರೆ ಅಲ್ಲಿ 10% ಸ್ಟೇಜ್ಗಳಲ್ಲಿ ಒಂದೇ ರೀತಿಯಾಗಿ ಬೆಲೆ ಏರಿಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಕಿಲೋಮೀಟರ್ 2 ಕಿಲೋಮೀಟರ್ಗೆ 10 ರೂಪಾಯಿ ಎಲ್ಲೆಲ್ಲಿ ಆ ಪರ್ಸೆಂಟೇಜ್ ಅಲ್ಲಿ ನೋಡ್ತಾ BMRCL ಕಡಿಮೆ ಮಾಡಿರುವಂತಹದ್ದು. ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.